ಸೂರ್ಯ ಚಂದ್ರ ಹುಟ್ಟೋದು ಎಷ್ಟು ಸತ್ಯವೋ ಮೋದಿ ಮತ್ತೆ ಪ್ರಧಾನಿ ಆಗೋದು ಅಷ್ಟೇ ಸತ್ಯ ಅಂತ ಸಂಸದ ಸುರೇಶ್ ಅಂಗಡಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯಲ್ಲಿ ಮಾಜಿ ಶಾಸಕ ಬೇಲೂರು ಹೇಳಿಕೆ ಖಂಡಿಸಿ ಮಾತನಾಡಿದ ಅವರು, ಪ್ರಧಾನಿ ಕುರಿತಂತೆ ಮಾಜಿ ಶಾಸಕ ನೀಡಿರೋ ಹೇಳಿಕೆ ನಿಜಕ್ಕೂ ಖಂಡನೀಯ. ಮೋದಿ ಇಡೀ ಜಗತ್ತಿಗೆ ಶಾಂತಿಯನ್ನ ಸಾರುವ ಶಾಂತಿದೂತ. ಕಾಂಗ್ರೆಸ್ನವರು ಮೋದಿಯನ್ನ ಟೀಕಿಸಿದಷ್ಟು ಬಿಜೆಪಿಗೆ ಲಾಭ. ಹಳ್ಳಿಯಿಂದ ಬಂದ ಸುರೇಶ್ ಅಂಗಡಿ ಸಂಸದನಾಗಿದ್ದಾನೆ. ಚಹಾ ಮಾರ್ತಿದ್ದ ಮೋದಿ ಪ್ರಧಾನಿಯಾಗಿದ್ದಾರೆ. ಬಿಜೆಪಿ ಬೇರೆ ಪಕ್ಷಗಳಂತೆ ಚುನಾವಣೆ ಮಾಡಲ್ಲ, ದೇಶದ ಅಭಿವೃದ್ಧಿಗಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳಿದ್ರು. ಇನ್ನು ಈ ಸಂಬಂಧ ಸಂಸದ ಸುರೇಶ್ ಅಂಗಡಿ ಜೊತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೊಟಾರಗಸ್ತಿ ನಡೆಸಿದ ಚಿಟ್ ಚಾಟ್ ಇಲ್ಲಿದೆ ನೋಡಿ. 2019 ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ವಾಕ್ಸಮರಗಳು ಜೋರಾಗ್ತಿದೆ. ಅದರಲ್ಲೂ ಕಾಂಗ್ರೆಸ್ ನಾಯಕರ ಕೆಲವೊಂದು ಹೇಳಿಕೆಗಳು ಜನಾಕ್ರೋಶಕ್ಕೆ ಕಾರಣವಾಗ್ತಿದೆ. ಅದರಲ್ಲೂ ಪ್ರಮುಖವಾಗಿ ಮಾಜಿ ಶಾಸಕರಾದಂಥ ಬೇಲೂರು ಗೋಪಾಲಕೃಷ್ಣ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಗುಂಡಿಟ್ಟು ಸಾಯಿಸಲಿ ಅನ್ನೋ ಹೇಳಿಕೆ ನೀಡಿದ್ದಾರೆ. ಆ ಒಂದು ಹೇಳಿಕೆ ಈಗ ಸಾಕಷ್ಟು ತೀವ್ರ ವಿರೋಧಕ್ಕೆ ಕಾರಣವಾಗಿದೆ. ಹಾಗಾದರೆ ಬೇಲೂರು ಗೋಪಾಲಕೃಷ್ಣ ಹೇಳಿದ ಹೇಳಿಕೆ ಬಗ್ಗೆ ಬೆಳಗಾವಿ ಸಂಸದರಾದಂಥ ಸುರೇಶ್ ಅಂಗಡಿ ಹೇಳ್ತಾರೆ, ಸರ್, ದೇಶದ ಪ್ರಧಾನಮಂತ್ರಿಗೆ ಗುಂಡಿಟ್ಟು ಸಾಯಿಸಲಿ ಅನ್ನೋಂಥ ಮಾತನ್ನು ಅವರು ಮಾಜಿ ಶಾಸಕರು ಕಾಂಗ್ರೆಸ್ನ ಮುಖಂಡರು ಹೇಳ್ತಾರೆ. ಇದು ಯಾರೇ ಆಗ್ಬೋದು, ಈ ದೇಶದ ಪ್ರಜೆ ಆದವರು ನಮ್ಮ ಪ್ರಧಾನಿಯನ್ನು ಈ ಥರದ ಅವಹೇಳನವಾಗಿ ಮಾತಾಡೋದು ಅತ್ಯಂತ ಖಂಡನೀಯ. ಗೋಪಾಲಕೃಷ್ಣರು ಯಾವ ಇದರಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ ನನಗೆ. ಈ ಥರ ಪ್ರಧಾನಿಗೆ ಹೇಳಿದ್ದು ಅತ್ಯಂತ ಖಂಡನೀಯ. ನರೇಂದ್ರ ಮೋದಿ ಒಬ್ಬರು ವಿಶ್ವಮಾನ್ಯ ನಾಯಕ, ಕೇವಲ ಭಾರತದ ನಾಯಕ ಅಲ್ಲ, ಇಡೀ ಜಗತ್ತಿಗೆ ಇವತ್ತು ನಾಯಕ, ಜಗತ್ತಿಗೆ ಶಾಂತಿಯನ್ನು ಕೊಡ್ತಕ್ಕಂಥ ಒಬ್ಬ ಶಾಂತಿ ದೂತ. ಅಂಥವ್ರ ಬಗ್ಗೆ ಈ ಥರ ಮಾತಾಡಿದ್ದು ದುರ್ದೈವದ ಸಂಗತಿ. ಕರ್ನಾಟಕದ ಯಾವುದೇ ಪ್ರಜೆಯೂ ಕೂಡ ಇಂಥ ಭಾಷೆಯನ್ನು ಬಳಸಬಾರ್ದು ಮತ್ತು ಅದನ್ನು ಖಂಡನೆಯನ್ನು ಮಾಡ್ತೀವಿ. ಚುನಾವಣೆ ಬಂದಿದೆ, ಇನ್ನೊಂದು ತಿಂಗಳು. ಮೋದಿಯವ್ರನ್ನ ಬಿಟ್ಟು ಅವ್ರಿಗೆ ಬೇರೆ ವಿಷಯ ಇಲ್ಲ. ಮೋದಿಯವ್ರನ್ನ ದಿನಾಲೂ ಟೀಕೆ ಮಾಡಿದರೆ ಭಾರತೀಯ ಜನತಾ ಪಕ್ಷಕ್ಕೆ ವೋಟ್ ಕಮ್ಮಿ ಬರ್ತದೆ ಅಂತ ತಿಳ್ಕೊಂಡಿದ್ದಾರೆ. ಅವರು ಎಷ್ಟು ಮೋದಿಯವ್ರನ್ನ ಟೀಕೆ ಮಾಡ್ತಾರೆ ಅಷ್ಟು ವೋಟ್ ಪರ್ಸೆಂಟೇಜ್ ನಮ್ಗೆ ಜಾಸ್ತಿ ಆಗುತ್ತೆ. ಸರ್, ಹಾಗಾದರೆ 2019 ಲೋಕಸಭಾ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದೆ ಮತ್ತು ಕರ್ನಾಟಕದಲ್ಲಿ ಯಾವ ರೀತಿ ಅದರ ಫಲಿತಾಂಶ ಇರಲಿದೆ? ಸರ್, ಭಾರತೀಯ ಜನತಾ ಪಾರ್ಟಿ ಈ ಜಗತ್ತಿನ ಅತ್ಯಂತ ದೊಡ್ಡ ಡೆಮೋಕ್ರೆಟಿಕ್ ಪಾರ್ಟಿ, ಪ್ರಜಾಪ್ರಭುತ್ವ ವ್ಯವಸ್ಥೆವಂಥ ಒಂದು ಪಾರ್ಟಿ. ಒಬ್ಬ ಸಾಮಾನ್ಯ ವ್ಯಕ್ತಿನೂ ಕೂಡ ಇಲ್ಲಿ ಯಾವುದೇ ಉನ್ನತ ಸ್ಥಾನಕ್ಕೆ ಹೋಗ್ಬೋದು. ಉದಾಹರಣೆ, ಸಂಸದನಂತ ಸುರೇಶ್ ಅಂಗಡಿ ಹಳ್ಳಿಯಿಂದ ಬಂದವನು ಇವತ್ತು ಲೋಕಸಭೆಗೆ ಹೋಗಿದ್ದಾನೆ. ಒಬ್ಬ ಚಹಾ ಮಾರೋನ ಮಗ ಇವತ್ತು ದೇಶದ ಪ್ರಧಾನಮಂತ್ರಿ ಆಗಿದ್ದಾನೆ. ಒಬ್ಬ ಸಣ್ಣ ವ್ಯಾಪಾರ ಮಾಡೋವ ಈ ದೇಶದ ಅತ್ಯಂತ ದೊಡ್ಡ ಪಕ್ಷದ ಅಧ್ಯಕ್ಷ ಆಗಿದ್ದಾನೆ. ಈ ಥರ ಅನೇಕ ಜನರು ಉನ್ನತ ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷದಲ್ಲಿ ಹೊಂದಿದ್ದಾರೆ. ನಮ್ಮದು ಒಂದು ಪಕ್ಷದ ಸಿದ್ಧಾಂತ, ಕಾರ್ಯಕರ್ತರ ಇದು ಸಾಮಾನ್ಯ ಜನರ ಏಳಿಗೆ, ದೇಶದ ಅಭಿವೃದ್ಧಿ, ಈ ಅಭಿವೃದ್ಧಿ ಪರವಾಗಿ ಮತ್ತು ಬಡವರ ಕಣ್ಣೀರು ನೋಡಿಸುವಂಥ ಕೆಲಸ ಮಾಡೋದು ಭಾರತೀಯ ಜನತಾ ಪಕ್ಷದ ಪದ್ಧತಿ. ಸರ್, ಮಹಾಗಠಬಂಧನ್ ಮೋದಿ ಕಟ್ಟಿ ಹಾಕುತ್ತಾ ಅಥವಾ ಇಲ್ವಾ? ಮಹಾಗಠಬಂಧನದ ಬಗ್ಗೆ ನಾನಲ್ಲ, ನಮ್ಮ ಮೀನಾಕ್ಷಿ ಲೇಖಿ ಪಾರ್ಲಿಮೆಂಟಲ್ಲಿ ಮಾತಾಡಿದರು. ಲೂಟ್ಕೋರ್ ತಂತ್ರ ಅಂತ ಹೇಳಿದರು. ಮಹಾಗಠಬಂಧನ ತಂತ್ರ ಲೂಟ್ಕೋರ್ ತಂತ್ರ. ದೇಶದ ಯಾರಿದ್ದಾರೆ ಅದರಲ್ಲಿ ಎಲ್ಲ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಪಕ್ಷಗಳದಾವೆ. ನ್ಯಾಷನಲ್ ಇಶ್ಯೂ ಅನ್ನೋದಿಲ್ಲ. ಇವತ್ತು ಮಮತಾ ಇರ್ಬೋದು, JDS ಇರ್ಬೋದು, ಸಮಾಜವಾದಿ ಪಾರ್ಟಿ ಇರ್ಬೋದು, ಆಲ್ ಆರ್ ಇಂಡಿವಿಜುವಲ್ ಅಜೆಂಡಾ, ನಾಟ್ ನ್ಯಾಷನಲ್ ಅಜೆಂಡಾ. ಯಾರು ನ್ಯಾಷನಲ್ ಅಜೆಂಡಾ ಇದ್ದರೆ ಅಂಥವ್ರ ಬಗ್ಗೆ ಮಾತಾಡೋದು ಒಳ್ಳೆಯದು, ಇಂಥ ಪಕ್ಷಗಳ ಬಗ್ಗೆ ಮಾತಾಡೋದು ಒಳ್ಳೆಯದಲ್ಲ ಅಂಥೇಳಿ ಅದರ ಬಗ್ಗೆ ನಾನು ಏನೂ ಮಾತಾಡೋಕ್ಕೆ ಹೋಗೋದು. ನರೇಂದ್ರ ಮೋದಿಯವರು ಮತ್ತೊಮ್ಮೆ ಸೂರ್ಯಚಂದ್ರ ಹುಟ್ಟೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗೋದು. ಸೊ ಇವಿಷ್ಟು ಬೆಳಗಾವಿ ಸಂಸದರು ಹೇಳೋ ಮಾತು. ಯಾವುದೇ ಕಾರಣಕ್ಕೂ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋದನ್ನು ಯಾರನ್ನೂ ತಡೆಯಲಾಗೋದಿಲ್ಲ. ನಾವು ಅಭಿವೃದ್ಧಿಯ ಆಧಾರದ ಮೇಲೆ ಲೋಕಸಭಾ ಚುನಾವಣೆಯನ್ನು ಎದುರಿಸ್ತೀವಿ ಅನ್ನೋ ಮಾತನ್ನು ಹೇಳ್ತಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟಾರಗಸ್ತಿ, TV5 ಬೆಳಗಾವಿ.